ಇಲ್ಲಿ ಆವ್ರೇಜ್ದು 7ನೇ ಲೆಕ್ಕ ಇದು. ಇದರಲ್ಲಿ ಏನಂತ ಕೊಟ್ಟವ್ರು, ಎ ಮತ್ತು ಬಿ ಇದು ಆವ್ರೇಜ್ 20 ಅಂತ ಕೊಟ್ಟವ್ರೆ, ಬಿ ಮತ್ತು ಸಿ ಇದು ಆವ್ರೇಜ್ 19, ಎ ಮತ್ತು ಸಿ ಇದು 21. ಇವಾಗ ಎ ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ಆವ್ರೇಜ್ಗಳು ಈ ಥರ ಕೊಟ್ಟಿದಾಗ ಹೆಂಗೆ ಕಂಡುಹಿಡಿಯೋದು ಅಂದರೆ ಈ ಥರ ಸಿಂಪಲ್ ಅದು. ಆವ್ರೇಜ್ ಅಂದ್ರೇನು, ಎ ಮತ್ತು ಬಿ ಇದು ಆವ್ರೇಜ್ 20 ಅಂದರೆ ಎ ಮತ್ತು ಬಿ ಕೂಡ್ಬಿಟ್ಟು 2ರಿಂದ ಡಿವೈಡ್ ಮಾಡಿದಾಗ 20 ಬಂದಿರ್ತದೆ. ಈ ಥರ ಎ ಮತ್ತು ಬಿ ಕೂಡ್ಬಿಟ್ಟು 2ರಿಂದ ಡಿವೈಡ್ ಮಾಡಿದಾಗ 20 ಬರ್ತದೆ. ಎ ಮತ್ತು ಬಿ ಕೂಡಿದಾಗ ಎಷ್ಟಾಯ್ತದ, 20 ಟೈಮ್ಸ್ ಆಫ್ 2 ಕಡೆ ಹೋದ್ರೆ ಮೇಲೆ ಬತ್ತು 40 ಆಯ್ತದ. ಎ ಮತ್ತು ಬಿ ಕೂಡಿದಾಗ 40 ಆಗಿರ್ತದೆ. ಅದೇ ಥರ ಬಿ ಮತ್ತು ಸಿ ಕೂಡಿದಾಗ ಎಷ್ಟಾಗಿರ್ತದೆ, 19 ಟೈಮ್ಸ್ ಆಫ್ 2. ಯಾಕೆಂದರೆ ಆವ್ರೇಜ್ ಅಂದರೆ 2ರಿಂದ ಡಿವೈಡ್ ಮಾಡಿರ್ತಾರೆ, ಅದನ್ನು ಕೂಡಿದಾಗ ಎಷ್ಟಾಯ್ತದೆ, ಆವ್ರೇಜ್ ಟೈಮ್ಸ್ ಆಫ್ 2 38 ಆಯ್ತದೆ ಅದೆರಡು ಕೂಡಿದಾಗ. ಅದೇ ಥರ ಎ ಮತ್ತು ಸಿ ಅದು ಕೂಡ್ಬಿಟ್ಟು ಡಿವೈಡ್ ಮಾಡಿದಾಗ 21 ಆಗಿರ್ತದೆ. ಅದೇ ಥರ ಬರೆಯೋದು ಕೂಡಿದಾಗ ಬೇಕಿರೋದು ಮಾಡಿದಾಗ 2 ಕಡೆ ಹೋಗಿ ಗುಣಿಸ್ಬೇಕು. 21 2 42, ಇದು 42 ಆಯ್ತದೆ. ಇಲ್ಲಿ 3 ಈಕ್ವೇಷನ್ಗಳು ಬತ್ತು. ಎ ಮತ್ತು ಬಿ ಅಂದರೆ 40, ಬಿ ಮತ್ತು ಸಿ ಅಂದರೆ 38. ಇವಾಗ ಇದನ್ನು ಆಲ್ಜಿಬ್ರಾ ಥರ ಇದರಲ್ಲಿ ಬರೀಬೇಕು. ಎನ ಬಿ ಇದರಲ್ಲಿ ಬರ್ಕೋಬೇಕು. ಎ ಈಕ್ವಲ್ ಟು ಎಷ್ಟು, ಬಿ ಕಡೆ ಬಂದರೆ 40 ಮೈನಸ್ ಬಿ ಅಂತ ಆಯ್ತದೆ. ಅದೇ ಥರ ಇಲ್ಲೂ ಬಿ ಆ ಕಡೆ ಕಳಿಸಿದ್ರೆ ಸಿ ಈಕ್ವಲ್ ಟು 38 ಮೈನಸ್ ಬಿ ಅಂತ ಆಯ್ತದೆ. ಇವಾಗ ಎಷ್ಟಾಯಿತು ಟೋಟಲ್ ಆಗಿ, ಈ ಎ ಮತ್ತು ಸಿಲಿ ಅದನ್ನು ಪ್ಲಗ್ ಇನ್ ಮಾಡಬೇಕು. ಎ ಅಂದ್ರೇನು 40 ಮೈನಸ್ ಬಿ, ಅದೇ ಥರ ಸಿ ಅಂದರೆ 38 ಮೈನಸ್ ಬಿ ಈಕ್ವಲ್ ಟು 42 ಆಯ್ತದೆ. ಮೈನಸ್ ಬಿ ಸೇರಿಸಿದ್ರೆ -2 ಬಿ ಆಯ್ತದೆ. ಇದು ಆ ಕಡೆ ಹೋಗಿ 42 ಈ ಕಡೆ ಬರ್ತದೆ. 40 ಪ್ಲಸ್ 38 ಅಂದರೆ 40 ಪ್ಲಸ್ 38 ಎಷ್ಟು, 78. ಈ 42 ಆ ಕಡೆ ಬಂದಾಗ -42, ಈ 2 ಬಿ -2 ಬಿ ಆ ಕಡೆ ಹೋದರೆ +2 ಬಿ. ಇವಾಗ ಎಷ್ಟಾಯ್ತದೆ, 40 36 ಆಯ್ತದೆ. 36 ಈಕ್ವಲ್ ಟು 2 ಬಿ. 2 ಇಲ್ಲಿ ಬಂದರೆ ಕೆಳಗಡೆ ಬರ್ತದೆ. 2 1 2 18 36, 18 ಬಿ ವ್ಯಾಲ್ಯೂ 18 ಆದಮೇಲೆ ಎ ಎಷ್ಟಾಗಿರ್ತದೆ, ಎ ಅಂದರೆ 40 ಮೈನಸ್ ಬಿ. ಎ ಎಷ್ಟು, 40 ಮೈನಸ್ 18, ಅಲ್ಲಿಗೆ 22 ಆಯ್ತದೆ. ಅದೇ ಥರ ಸಿ ಎಷ್ಟಾಯ್ತದೆ, ಸಿ 38 ಮೈನಸ್ ಬಿ, 38 ಮೈನಸ್ 18 ಇವಾಗ 20 ಆಯ್ತದೆ. ಎ ಅಂದರೆ 22, ಸಿ ಅಂದರೆ 20. ಬಾಯ್.